ಫಲವತ್ತಾದ ಭೂಮಿಯನ್ನ ಅಕ್ವೈರ್ ಮಾಡಿಕೊಂಡು ಏನು ಸೋನಿಯಾ ಗಾಂಧಿ ಅಳಿಯ ಇದಾರಲ್ಲ ಅವ್ರಿಗೆ ಆ ಪ್ರಾಜೆಕ್ಟ್ಗೆ ಈ ಜಮೀನನ್ನ ಕೊಡಬೇಕು ಅಂತೇಳಿ ಒಂದು ಒತ್ತಾಯ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಪಲಿಲ್ಲ. ಆ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವರು ಒಪ್ಕೊಂಡು ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಒಪ್ಪಿಸ್ಲಿಕ್ಕೆ ಈ ಬಿಡದಿ ಭಾಗದ ಸಾವಿರಾರು ರೈತರ ಬದುಕನ್ನ ಬೀದಿಗೆ ತಳ್ಳಲಿಕ್ಕೆ ಬಂದಿರತಕ್ಕಂತ ಈ ಸರ್ಕಾರ. ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ, ಮಾಫಿಯಾ ಮಾಡ್ತಾನಲ್ಲ, ದಲ್ಲಾಳಿ ಕೆಲಸ ಮಾಡ್ತಾನಲ್ಲ, ಅವನ್ಗೆ ರೆಡ್ ಝೋನ್ ತೊಂದ್ರೆ. ರೈತರ ಜಮೀನನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದೆ ಈ ಸರ್ಕಾರ. ರೈತರಲ್ಲಿ ಕ್ಷಮೆಯನ್ನೇ ಯಾಚಿಸಿ ಕೂಡಲೇ ಯೋಜನೆಯನ್ನ ಕೈ ಬಿಡಬೇಕು. 2028ರ ಚುನಾವಣೆಯಲ್ಲಿ ನೀವು ಹೇಗೆ ಅಧಿಕಾರಕ್ಕೆ ಬರ್ತೀರಿ ರೈತರನ್ನ ವಿರೋಧ ಮಾಡಿಕೊಂಡು? ಕಳೆದ 1.5 ವರ್ಷದಿಂದ ಬಿಡದಿ ಟೌನ್ಶಿಪ್ ವಿರೋಧಿಸಿ ಸಾಕಷ್ಟು ಪ್ರತಿಭಟನೆಗಳು, ಮುತ್ತಿಗೆಗಳಾಗ್ತಾ ಇರತಕ್ಕಂಥದ್ದು. ಇಂದು ಸಹ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರೈತ ಮುಖಂಡರುಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರ ಸಲುವಾಗಿ ಮಾತಾಡ್ಲಿಕ್ಕೆ ರೈತ ಮುಖಂಡರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇದೇನು ಕಳೆದ 1 ವರ್ಷದಿಂದ ಈ ಒಂದು ಪ್ರತಿಭಟನೆಗಳಾಗಿರ್ಬೋದು, ಮುತ್ತಿಗೆ ಇವರು ಆಗ್ತಾನೆ ಇದ್ದಾರೆ, ಆದ್ರೂ ಯಾಕೆ ಸರ್ಕಾರ ಈ ಒಂದು ಬಿಡದಿ ಟೌನ್ಶಿಪ್ ನ ಕೈ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು? ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗೇನ್ ಮುಖ್ಯಮಂತ್ರಿ ಹೊಸದಾಗ ಆಗಿದ್ದಾರೆ, ಇವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ದೇ ಈ ಯೋಜನೆಯಿಂದ. ಸಿದ್ದರಾಮಯ್ಯನವ್ರಿಗೆ ಈ ಫಲವತ್ತಾದ ಭೂಮಿಯನ್ನ ಅಕ್ವೈರ್ ಮಾಡಿಕೊಂಡು ಏನು ಸೋನಿಯಾ ಗಾಂಧಿ ಅಳಿಯ ಇದಾರಲ್ಲ ಅವ್ರಿಗೆ ಆ ಪ್ರಾಜೆಕ್ಟ್ಗೆ ಈ ಜಮೀನನ್ನ ಕೊಡಬೇಕು ಅಂತೇಳಿ ಒಂದು ಒತ್ತಾಯ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಪಲಿಲ್ಲ. ಆ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವರು ಒಪ್ಕೊಂಡ್ರು. ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನೀನು ಮುಖ್ಯಮಂತ್ರಿ ತಗೋಬೇಕು, ನೀನು ಕೊಡಬೇಕು ಅನ್ನೋದಾದ್ರೆ ಈ ಪ್ರಾಜೆಕ್ಟನ್ನು ಮುಗಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟರೆ ನಾನು ಮಾಡ್ತೀವಿ ಅಂತೇಳಿ ಅವ್ರಿಗೆ ಅವರ ಹೈಕಮಾಂಡನ್ನು, ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಒಪ್ಪಿಸ್ಲಿಕ್ಕೆ, ಅವ್ರನ್ನ ಮನಸಂತೋಷ ಪಡಿಸ್ಲಿಕ್ಕೆ ಈ ಬಿಡದಿ ಭಾಗದ ಸಾವಿರಾರು ರೈತರ ಬದುಕನ್ನ ಬೀದಿಗೆ ತಳ್ಳಲಿಕ್ಕೆ ಬಂದಿರತಕ್ಕಂಥ ಈ ಸರ್ಕಾರ. ಸರ್, ಈಗಾಗಲೇ ಬಿಡದಿ ಟೌನ್ಶಿಪ್ ನ ರೆಡ್ ಝೋನ್ ಅಂತ ಕರೆದಿದ್ದಾರೆ ಸರ್. ಅದು ನಿಜವಾಗ್ಲೂ ರೆಡ್ ಝೋನ್ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಇಲ್ವಾ ಅಂತಕ್ಕಂಥದ್ದು? ನೋಡಿ, ದುಡಿತಕ್ಕಂಥ ರೈತನಿಗೆ ರೆಡ್ ಝೋನಾ ಗ್ರೀನ್ ಝೋನಾ ಅವನಿಗೆ ಲೆಕ್ಕಕ್ಕಿಲ್ಲ. ಯಾರಿಗೆ ರೆಡ್ ಝೋನು, ಯಾರಿಗೆ ಸಮಸ್ಯೆ? ಮಾರ್ತಕ್ಕಂಥವನಿಗೆ ಸಮಸ್ಯೆ. ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ, ಮಾಫಿಯಾ ಮಾಡ್ತಾನಲ್ಲ, ದಲ್ಲಾಳಿ ಕೆಲಸ ಮಾಡ್ತಾನಲ್ಲ, ಅವನಿಗೆ ರೆಡ್ ಝೋನ್ ತೊಂದರೆ. ಇಲ್ಲಿ ರೆಡ್ ಝೋನ್ ಅಂತಂತೇಳಿ ಯಾಕೆ ಕಾಂಗ್ರೆಸ್ನವರು, ಈ ಎಮ್.ಎಲ್.ಎಗಳು ಮಿಸ್ಟರ್ ಬಾಲಕೃಷ್ಣ ಅವರು ಮತ್ತು ಅವ್ರ ಹಿಂಬಾಲಕರು ಹೇಳ್ತಾರೆ ಅಂದರೆ, ಕುಮಾರಸ್ವಾಮಿ ಮಾಡಿಬಿಟ್ಟಿದ್ರು, ರೆಡ್ ಝೋನ್ ಮಾಡಿಬಿಟ್ಟಿದ್ರು, ಅವ್ರು ಮಾಡಿದ್ದಕ್ಕೆ ಮಾತ್ರ ಅಂತಂತ ಹೇಳ್ತಾರೆ. ಅಟ್ಲೀಸ್ಟ್ ರೆಡ್ ಝೋನ್ ಮಾಡಿದ್ದಕ್ಕೆ ಇಷ್ಟು ದಿನ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ದಲ್ಲಾಳಿಗಳಿಗೆ 6 ಕಾಸು 3 ಕಾಸಿಗೆ ಕಿತ್ಕೊಳ್ಳುವಂಥ ಪ್ರವೃತ್ತಿ ನಿಲ್ತು. ಏನಾದರೂ ರೆಡ್ ಝೋನ್ ಮಾಡ್ದೇನೆ ಹಾಗೇ ಇದ್ದಿದ್ರೆ ಅಲ್ಲಿರ್ತಕ್ಕಂಥ ಒಂದು 50% ಭಾಗದ ರೈತರ, ಸಣ್ಣ ರೈತರ ಸಣ್ಣ ಸಮಸ್ಯೆಗಳಿಗೆ 6 ಕಾಸು 3 ಕಾಸಿಗೆ ಎಲ್ಲ ಜಮೀನುಗಳನ್ನು ಈ ರಾಜಕಾರಣಿಗಳ ಹಿಂಬಾಲಕರು ಕಿತ್ಕೋತಿದ್ರು. ಆದರೆ ನಮ್ಮ ರೈತ ಭೂಮಿ ಇಲ್ಲಿ ಏನು ಮಾಡ್ತಿದ್ದಾನೆ? ವ್ಯವಸಾಯ ಮಾಡ್ತಿದ್ದಾನೆ. ವ್ಯವಸಾಯ ಮಾಡ್ತಿದ್ದನಿಗೆ ರೆಡ್ ಝೋನ್ ಆದ್ರೇನು, ಗ್ರೀನ್ ಝೋನ್ ಆದ್ರೇನು? ಅವತ್ತು 8 ಲಕ್ಷ, 5 ಲಕ್ಷ, 3 ಲಕ್ಷ ಕೊಟ್ಕೊಬಿಡ್ತಿದ್ದ ಜಮೀನ ರೈತ ಇವತ್ತು ಉಳಿಸ್ಕೊಂಡಿದ್ದಕ್ಕೆ 3 ಕೋಟಿಗೆ ಬಂದಿದ್ದೀರಿ. ನಮ್ಮ ಹೋರಾಟ ಸ್ಟಾರ್ಟ್ ಆದಮೇಲೆ, ರೈತರ ಹೋರಾಟ ಸ್ಟಾರ್ಟ್ ಆದಮೇಲೆ ಸರ್ಕಾರ ಇವತ್ತು 3 ಕೋಟಿ ಕೊಡ್ತೀನಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀರಿ. ಅದೇ ಈ 3 ಕೋಟಿ ಕೊಟ್ಟು ರೈತರ ಹತ್ರ ತೆಗೆದುಕೊಂಡು ನೀವು ಸರ್ಕಾರದ ಹೆಸರಿಗೆ ಹೋದರೆ, ನೀವು ಸರ್ಕಾರ 15 ಕೋಟಿ ರೈತರ ಜಮೀನನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದೆ ಈ ಸರ್ಕಾರ, ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಆದ ಕಾರಣ ನಾವು ಯಾವುದೇ ನೋಡಿ, ರೈತರ ಮೇಲೆ ಮರಣ ಶಾಸನವನ್ನು, ಹೆಣದ ಮೇಲೆ ಸರ್ಕಾರವನ್ನು ಮಾಡಲಿಕ್ಕೆ ಬರಬೇಡಿ ಮುಖ್ಯಮಂತ್ರಿಗಳೇ. ರೈತರನ್ನು ಬದುಕಲಿಕ್ಕೆ ಬಿಡಿ, ಅವರು ನೆಮ್ಮದಿಯಿಂದ. ನೋಡಿ, 6.5 ಲಕ್ಷ ಲೀಟರ್, ಒಂದು ತಿಂಗಳಿಗೆ 6.5 ಲಕ್ಷ ಲೀಟರ್ ಹೈನುಗಾರಿಕೆಯಲ್ಲಿ ಅಲ್ಲಿನ ರೈತರು ಹಾಲನ್ನು ಕರೀತಾರೆ. ಮತ್ತು 10 ಲಕ್ಷಾಂತರ ತೆಂಗಿನ ಮರಗಳಿದೆ, ಬೇರೆ ಬೇರೆ ಅಡಿಕೆ ಮರಗಳಿದೆ, ಎಲ್ಲ ಬಹುಬೆಳೆಗಳಿದೆ. ಇವನ್ನೆಲ್ಲವನ್ನು ನಾಶ ಮಾಡಿ ಯಾವ ಪ್ರಾಯಶ್ಚಿತ್ತಕ್ಕೆ ಹೋಗ್ತೀರಿ ನೀವು? ಯಾವ ಪಾಪಕ್ಕೆ ಹೋಗ್ತೀರಿ ನೀವು? ಆ ಪಾಪವನ್ನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀರಿ ನೀವು? ನಿಮಗೆ ನಿಮ್ಮ ಅಧಿಕಾರದ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ರೈತರ ಭೂಮಿ ಬೇಕಾ? ಈಗಾಗಲೇ ಹಲವಾರು ಲೇಔಟ್ಗಳನ್ನು ಮಾಡಿದ್ದೀರಲ್ಲ ನೀವು. ಕೆಂಪೇಗೌಡ ಲೇಔಟು, ಕಾರಂತ ಲೇಔಟು, ಸೂರ್ಯ ಸಿಟಿ, ಅಲ್ಲೆಲ್ಲವೂ ಕೂಡ ಖಾಲಿ ಬಿದ್ದಿದ್ದಾವೆ. ರೈತರಿಂದ ಬಲವಂತವಾಗಿ ಕಿತ್ಕೊಂಡಂಥ ಲೇಔಟ್ಗಳಲ್ಲಿ ಎಲ್ಲ ಖಾಲಿ ಬಿದ್ದಿದ್ದಾವೆ. ನೀವು ಆ ರೈತ ಕೊಟ್ಟಂಥ ಭೂಮಿ ಕೊಟ್ಟಂಥ ರೈತನಿಗೆ ಇನ್ನೂ ಕಾಂಪೋಸಿಷನ್ ಹಣ ಕೊಟ್ಟಿಲ್ಲ. ಇನ್ನು ಯಾವ ಉದ್ದೇಶದಿಂದ ನೀವು ಮಾಡ್ತೀರಿ? ಈ ಸಿಟಿ ಮಾಡಿ ಎಲ್ಲಿಂದನೋ ಬಂದಂಥವ್ರು ಸಿಟಿ ಮಾಡಿ ಏನಾದರೂ ಆ ರೈತನಿಗೆ ಮಕ್ಕಳಿಗೆ ಕೆಲಸ ಕೊಡ್ತೀರಾ? ನಿಮಗೆ ಸೆಕ್ಯೂರಿಟಿ ಕೆಲಸನೂ ಕೊಡ್ಲಿಕ್ಕೆ ಆಗೋದಿಲ್ಲ. ರೈತರ ಮಕ್ಕಳ ಯೋಗ್ಯತೆ ಇಲ್ಲ. ಆ ನಿಟ್ಟಿನಲ್ಲಿ ಈ ಯೋಜನೆ ಅವೈಜ್ಞಾನಿಕ.
ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಇವತ್ತು ಕೋರ್ಟು ಚಾಟಿ ಬೀಸಿದೆ. ಈಗಾಗಲೇ 15 ದಿನಗಳ ಹಿಂದೆ ನಮ್ಮ 4 ಜನ ರೈತರು ಸ್ಟೇಯನ್ನು ಕೊಟ್ಟಿತ್ತು. ಇವತ್ತು ಕೂಡ ದ್ವಿಸದಸ್ಯ ಪೀಠದಲ್ಲಿ ನಟರಾಜನ್ ಅಂತಂತೇಳಿ ಜಡ್ಜ್ ಅವರು ಒಂದು ಒಳ್ಳೆ ಆದೇಶ ಕೊಟ್ಟಿದ್ದಾರೆ. ನಾನು ಈಗ ತಾನೇ ನಿಮ್ಮ ಮಾಧ್ಯಮದ ಮೂಲಕ ನೋಡಿದೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ಇಟ್ಟಿಗೆನೂ ಕೂಡ ಇಡಂಗಿಲ್ಲ, ಒಂದು ಮರನೂ ಕೂಡ ಕಡಿಯಂಗಿಲ್ಲ ಅಂತಂತೇಳಿ ಇವತ್ತು ಖಡಕ್ಕಾಗಿ ವಾರ್ನಿಂಗ್ ಮಾಡಿದೆ. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಇವತ್ತು ಮುಖ್ಯಮಂತ್ರಿಗಳು ರೈತರಲ್ಲಿ ಕ್ಷಮೆಯನ್ನು ಯಾಚಿಸಿ ಕೂಡಲೇ ಈ ಯೋಜನೆಯನ್ನು ಕೈ ಬಿಡಬೇಕು. ಸರ್, ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಕೈ ಬಿಟ್ಟಿಲ್ಲ ಅಂದ್ರೆ ರೈತರಿಂದ ಯಾವ ರೀತಿ ಪ್ರತಿಭಟನೆ ಆಗ್ತದೆ ಏನು ಅಂತ ಸರ್? ನೋಡಿ, ನಮ್ಮ ಹೋರಾಟ ಈಗಾಗಲೇ 500 ದಿನಗಳನ್ನು ಪೂರೈಸಿದೆ. ನೋಡಿ, ಇವತ್ತು ದೇವನಹಳ್ಳಿ 4 ವರ್ಷಗಳ ಕಾಲ ನಿರಂತರವಾಗಿ ದೇವನಹಳ್ಳಿ ಹೋರಾಟವನ್ನು ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಗಳ ಎಲ್ಲ ಗುಂಪುಗಳು ಮತ್ತು ಸಂಯುಕ್ತ ಹೋರಾಟ ಸೇರ್ಕೊಂಡು ಮಾಡಿದಂಥದ್ದು. ಅದು 4 ವರ್ಷಗಳ ನಂತರ ಜಯ ಸಿಕ್ತು. ಅದೇ ಮಾದರಿಯ ಹೋರಾಟವನ್ನು ಕೂಡ ಇವತ್ತು ಸಂಯುಕ್ತ ಹೋರಾಟ ನಾವು ಕೈಗೆತ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆನೇ ಇಲ್ಲ. 4 ವರ್ಷ ಆಗಲಿ 5 ವರ್ಷ ಆಗಲಿ ನೋಡೋಣ. ಈ ಮುಖ್ಯಮಂತ್ರಿಗಳಿಗೆ, ಈ ಸರ್ಕಾರಕ್ಕೆ ನಾವು ಚಾಲೆಂಜ್ ಮಾಡ್ತಿದ್ದೀವಿ. 2028 ಚುನಾವಣೆಯಲ್ಲಿ ನೀವು ಹೇಗೆ ಅಧಿಕಾರಕ್ಕೆ ಬರ್ತೀರಿ? ರೈತರನ್ನ ವಿರೋಧ ಮಾಡಿಕೊಂಡು, ರೈತರ ಭೂಮಿಯನ್ನು ಕಿತ್ಕೊಂಡು ಹೇಗೆ ಅಧಿಕಾರಕ್ಕೆ ಬರ್ತೀರಿ? ನಾವು ನಿಮ್ಮ ಮಾಧ್ಯಮದ ಮೂಲಕ ಒಂದು ಚಾಲೆಂಜ್ ಮಾಡ್ತೀನಿ. ನೋಡಿ, DK ಶಿವಕುಮಾರ್ ಅವರು ಪ್ರತಿ ಸಾರಿನೂ ಹೇಳ್ತಿರ್ತಾರೆ ರೈತರು ತ್ಯಾಗ ಮಾಡಬೇಕು ಅಂತ. ಯಾಕೆ ತ್ಯಾಗ ಮಾಡಬೇಕು? ನೀವು ಹಣ ಮಾಡ್ಕೊಳ್ಳಿಕ್ಕೆ, ನೀವು ಆಸ್ತಿ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಮಕ್ಕಳುಗಳನ್ನು ಫಾರಿನಲ್ಲಿ ಓದಿಸ್ಲಿಕ್ಕೆ ನಮ್ಮ ರೈತರು ತ್ಯಾಗ ಮಾಡಬೇಕಾ? ಹಾಗಾದ್ರೆ ನೀವೇ ಹೇಳ್ತೀರಲ್ಲ, ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ನಾನು ಎಲ್ಲವನ್ನೂ ಮಾಡಿದ್ದೀನಿ, ನನಗಿನ್ನು ದುಡ್ಡಿನ ಅವಶ್ಯಕತೆ ಇಲ್ಲ ಅಂತಿರಲ್ಲ. ಹಾಗಾದರೆ ನೀವೇ ತ್ಯಾಗ ಮಾಡಿಬಿಡಿ. ಈ ರೈತರ ಭೂಮಿಯನ್ನು ವಾಪಸ್ ಕೊಟ್ಟು ತ್ಯಾಗ ಮಾಡಿ. ನೀವು ರೈತ ಪರ ಮುಖ್ಯಮಂತ್ರಿಗಳಾಗ್ತೀರಿ, ನಿಮ್ಮನ್ನು ಅಭಿನಂದಿಸ್ತೀವಿ ನಾವು. ಅದನ್ನು ಬಿಟ್ಟು ಒಂದು ಕಡೆ ಭೂಮಿಯನ್ನು ಕಿತ್ಕೊಳ್ಳೋದಿಲ್ಲ, ಬೇಕಾದವ್ರು ಕೊಡಲಿ, ಬೇಡದವ್ರು ಕೊಡೋದಿಲ್ಲ ಅಂತ ಅನ್ನೋದು, ಸಮಿತಿ ಮಾಡ್ತೀವಿ ಅನ್ನೋಂಥದ್ದು, ಮುಂದಕ್ಕೆ ತಳ್ಳುವಂಥದ್ದು, ಇದೆಲ್ಲ ನಾಟಕಗಳನ್ನು ನಾವು ಈಗಾಗಲೇ ನಮ್ಮ ರೈತರು DK ಶಿವಕುಮಾರ್ ಅವ್ರನ್ನೇ ನಿಮ್ಮನ್ನ 25-30 ವರ್ಷದಿಂದ ನಿರಂತರವಾಗಿ ನಾವು ನೋಡಿದ್ದೀವಿ. ನೀವು ಯಾವ ಸಂದರ್ಭದಲ್ಲಿ ಯಾವ ಸ್ಟ್ರಾಟಜಿ ಮಾಡ್ತೀರಿ ಅಂತಲೂ ಕೂಡ ನಾವು ನೋಡಿದ್ದೀವಿ. ಆ ಕಾರಣದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಸಂಯುಕ್ತ ಹೋರಾಟ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬಿಡದಿ ಭಾಗದ ರೈತರಿಗೆ ಮತ್ತು ಆನೇಕಲ್ ಭಾಗದ ಸರ್ಜಾಪುರ ಭಾಗದ ರೈತರಿಗೆ ನಾವು ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಂದ್ರೆ 2028ಕ್ಕೆ ರೈತರನ್ನ ಎದುರಾಕೊಂಡು ಹೆಂಗ್ ಅಧಿಕಾರಕ್ಕೆ ಬರ್ತೀರಾ ಅಂತಕ್ಕಂಥ ಮಾತುಗಳನ್ನ ರೈತ ಮುಖಂಡರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅನಿಲ್ ಎನ್, ಕರ್ನಾಟಕ ಟಿವಿ, ಬೆಂಗಳೂರು.